ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರಿದದ್ದು. ಇದರಿಂದ ಇವತ್ತು 5ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 5. ದೇಶತಃ ಕಾಲತೋ ಯೋಸಾವಸ್ಥಾತ ಸ್ವತೋನ್ಯತಃ ಅವಿಲುಪ್ತಾವಬೋಧಾತ್ಮ ಸಯುಜ್ಯೇತಾಜಯ ಕಥಂ. ಅನುವಾದ: ಶುದ್ಧ ಆತ್ಮವು ಶುದ್ಧ ಪ್ರಜ್ಞೆಯಾಗಿದೆ. ದೇಶ, ಕಾಲ, ಸನ್ನಿವೇಶ, ಕನಸುಗಳು ಅಥವಾ ಇನ್ಯಾವುದೇ ಕಾರಣಗಳಿಂದ ಅದು ಎಂದೂ ಪ್ರಜ್ಞೆಗೆ ಹೊರತಾಗಿರುವುದಿಲ್ಲ. ಅಂದ ಮೇಲೆ ಹೇಗೆ ತಾನೇ ಆತ್ಮವು ಅವಿದ್ಯೆಯಲ್ಲಿ ಮಗ್ನವಾಗಿರುತ್ತದೆ? ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದರಲ್ಲಿ ಏನಂತ ಕೇಳಿದ್ರು? ಚಿಕ್ಕ ಚಿಕ್ಕ ಹುಡುಗರೆಲ್ಲ ಹೇಗೆ ಆಟಿಕೆಗಳ ಜೊತೆ ಆಟ ಆಡೋದಕ್ಕೆ ಉತ್ಸಾಹ ಇರುತ್ತಲ್ಲ, ಅದರಿಂದ ಅವರಿಗೆ ಪ್ರೋತ್ಸಾಹ ಅನ್ನೋದಿರುತ್ತೆ. ಆದರೆ ಭಗವಂತನಿಗೆ ಆಸೆನೇ ಇರೋದಿಲ್ಲ. ಯಾಕೆಂತಂದರೆ ಅವನು ಸ್ವಯಂ ತೃಪ್ತನಾಗಿದ್ದಾನಲ್ವಾ. ಆಮೇಲೆ ಎಲ್ಲ ಕಾಲಕ್ಕೂ ಕೂಡ ಎಲ್ಲದರಿಂದಲೂ ಕೂಡ ಅವನು ವಿಮುಕ್ತನಾಗಿರ್ತಾನೆ. ಯಾವುದರಲ್ಲೂ ಅವನಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಐಹಿಕ ತ್ರಿಗುಣಗಳ ಸ್ವಾಶ್ರಿತ ಶಕ್ತಿಯಿಂದಾಗಿ ಭಗವಂತ ಈ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಅಂದರೆ ಅವನೇ ಈ ಒಂದು ಸೃಷ್ಟಿ ಆಗೋದಕ್ಕೆಲ್ಲದಕ್ಕೂ ಕೂಡ ಅವನೇ ಕಾರಣ. ಅದಕ್ಕೆ ಅವನೇ ಪಾಲನೆ ಮಾಡ್ತಾನೆ, ಮತ್ತೆ ಮತ್ತೆ ಲಯಗೊಳಿಸ್ತಾನೆ ಅಂತಂದ್ಬಿಟ್ಟು ನಾವು ತಿಳ್ಕೊಂಡಿದ್ವಿ. ಈಗಿಲ್ಲಿ ವಿದುರರ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಶ್ಲೋಕದಲ್ಲಿ ಅವ್ರು ಕೇಳ್ತಾ ಇದ್ದಾರೆ, ಶುದ್ಧ ಆತ್ಮ ಅಂದ್ರೆ ಆತ್ಮ ಯಾವಾಗ್ಲೂ ಶುದ್ಧವಾಗಿರೋದಲ್ವಾ. ಅಂದ್ರೆ ಶುದ್ಧ ಆತ್ಮ ಶುದ್ಧ ಪ್ರಜ್ಞೆಯಾಗಿದೆ. ದೇಶ ಆಗಿರ್ಬೋದು, ಕಾಲ, ಸನ್ನಿವೇಶ, ಕನಸು ಮತ್ತು ಇನ್ಯಾವುದೇ ಕಾರಣಗಳಿಂದ ಅದು ಯಾವತ್ತೂ ಕೂಡ ಪ್ರಜ್ಞೆಗೆ ಹೊರತಾಗಿರೋದಿಲ್ಲ. ಅಂದ್ರೆ ಅದು ಯಾವಾಗ್ಲೂ ಪ್ರಜ್ಞೆಯಲ್ಲಿರುತ್ತೆ, ಶುದ್ಧವಾದ ಪ್ರಜ್ಞೆಯಲ್ಲೇ ಇರುತ್ತೆ. ಅದರಿಂದ ಅದು ಹೊರಗಡೆ ಬರೋದಿಲ್ಲ. ಅದು ಎಂಥ ದೇಶ, ಕಾಲ ಏನೇ ಆಗಿರಬಹುದು, ಅದರ ಒಂದು ನೇಚರೇ ಹಾಗಿರುತ್ತಲ್ಲ. ಅಂದಮೇಲೆ ಆತ್ಮ ಹೇಗೆ ತಾನೇ ಅವಿದ್ಯೆಯಲ್ಲಿ ಮಗ್ನವಾಗಿರುತ್ತೆ? ಅದು ಯಾವಾಗಲೂ ಜ್ಞಾನಪೂರ್ಣ ಅಂತಂದಮೇಲೆ ಈಗ ಆತ್ಮ ಪರಮಾತ್ಮ ಎರಡೂ ಕೂಡ ನಿತ್ಯವಾಗಿರುವಂಥದ್ದು, ಸನಾತನವಾಗಿರುವಂಥದ್ದು, ಜ್ಞಾನದಿಂದ ತುಂಬಿರುವಂಥದ್ದು ಅಂತಂದೆಲ್ಲ ನಾವು ಕೇಳಿದ್ದೀವಲ್ವಾ. ಹಂಗಂದಮೇಲೆ ಆತ್ಮ ಅವಿದ್ಯೆಯಲ್ಲಿ ಹೇಗೆ ಮಗ್ನವಾಗುತ್ತೆ? ಅದಕ್ಕೆ ಅಜ್ಞಾನ ಬರುತ್ತೆ, ಅವಿದ್ಯೆ ಕವಿಯತ್ತದಕ್ಕೆ ಅಂತ ಎಲ್ಲ ಹೇಳ್ತಾರಲ್ಲ, ಅದು ಹೇಗೆ ಸಾಧ್ಯ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಜೀವಿಯ ಪ್ರಜ್ಞೆಯು ಸದಾ ಇರುತ್ತದೆ. ಅದು ಮೇಲೆ ಹೇಳಲಾದಂತೆ ಯಾವುದೇ ಸನ್ನಿವೇಶಗಳಲ್ಲೂ ಎಂದೂ ಬದಲಾಗುವುದಿಲ್ಲ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಜೀವಿಯ ಪ್ರಜ್ಞೆ ಖಂಡಿತವಾಗ್ಲೂ ಸದಾ ಕಾಲ ಇರುವಂಥದ್ದು. ಅದು ಯಾವ ಸನ್ನಿವೇಶದಲ್ಲೂ ಕೂಡ ಚೇಂಜ್ ಆಗೋದಿಲ್ಲ. ಜೀವಂತ ಮನುಜನು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಚಲಿಸಿದಾಗ ತನ್ನ ಸ್ಥಾನವನ್ನು ಬದಲಾಯಿಸಿದ್ದೇನೆಂಬ ಪ್ರಜ್ಞೆಯನ್ನು ತಳೆದಿರುತ್ತಾನೆ. ಈಗ ನಾವು ಇಲ್ಲಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗ ನಮಗೇನು ಅನ್ಸುತ್ತೆ ಹೇಳಿ? ನಾನು ಇಲ್ಲಿಂದ ಅಲ್ಲಿಗೆ ಬಂದಿದ್ದೀನಿ ಅನ್ನುವಂತಹ ಪ್ರಜ್ಞೆ ನನಗೆ ಬಂದಿರುತ್ತಲ್ವಾ. ನಾನೀಗ ಅಲ್ಲಿದ್ದೆ, ಈಗ ಇಲ್ಲಿಗೆ ಬಂದಿದ್ದೀನಿ ಅನ್ನುವಂಥ ಪ್ರಜ್ಞೆ ನಮಗೆ ಬಂದಿರುತ್ತೆ. ಅಂದರೆ ಅಷ್ಟು ಕಾನ್ಷಿಯಸ್ ನಮಗೆ ಇರುತ್ತೆ. ವಿದ್ಯುತ್ ಶಕ್ತಿಯಂತೆ ಆತ ಭೂತ, ವರ್ತಮಾನ, ಭವಿಷ್ಯತ್ತುಗಳಲ್ಲೂ ಸದಾ ಇರುತ್ತಾನೆ. ಆತ ತನ್ನ ಭೂತಕಾಲದ ಘಟನೆಗಳನ್ನು ನೆನಪಿಸಿಕೊಳ್ಳಬಹುದಾಗಿದೆ. ಭೂತಕಾಲದ ಅನುಭವದ ಆಧಾರದ ಮೇಲೆ ತನ್ನ ಭವಿಷ್ಯತ್ತಿನ ಬಗ್ಗೆ ಊಹಿಸಿಕೊಳ್ಳಬಹುದಾಗಿದೆ. ಎಂತಹ ಎಡವೆಟ್ಟಿನ ಸನ್ನಿವೇಶದಲ್ಲಿದ್ದಾಗಲೂ ಆತ ತನ್ನ ವೈಯಕ್ತಿಕ ಅನನ್ಯತೆಯನ್ನು ಮರೆಯುವುದಿಲ್ಲ. ತನ್ನಾಚೆಗಿನ ಯಾವುದರದೋ ಪ್ರಭಾವವಿಲ್ಲದೆ ಜೀವಿಯು ಶುದ್ಧ ಚಿದಾತ್ಮನಾಗಿ ತನ್ನ ನೈಜ ಅನನ್ಯತೆಯನ್ನು ಹೇಗೆ ತಾನೇ ಮರೆಯಲು ಸಾಧ್ಯ? ಅಲ್ಲದೆ ತನ್ನಾಚೆಗಿನ ಯಾವುದರದೋ ಪ್ರಭಾವವಿಲ್ಲದೆ ಐಹಿಕದೊಂದಿಗೆ ಹೇಗೆ ತಾನೇ ಗುರುತಿಸಿಕೊಳ್ಳಬಲ್ಲ? ಒಟ್ಟಾರೆ ಸಾರ ಇಷ್ಟು, ಜೀವಿಯು ಅವಿದ್ಯಾಶಕ್ತಿಯಿಂದ ಪ್ರಭಾವಿತನಾಗಿದ್ದಾನೆ. ಇಲ್ಲಿ ವಿದ್ಯುತ್ ಶಕ್ತಿ ಹೇಗೆ ಕೆಲಸ ಮಾಡುತ್ತೋ ಅಂದರೆ ಅದು ಎಲ್ಲ ಕಡೆನೂ ಇರುತ್ತೆ. ಆದರೆ ನಾವು ಇವಾಗ ಅದನ್ನು ನೋಡಬೇಕು ಅಂತಂದಾಗ ಒಂದು ಸ್ವಿಚ್ ಹಾಕಿ ಒಂದು ಬಲ್ಬ್ ಹಾಕಿದಾಗ ನಮಗೆ ಅಲ್ಲಿ ವಿದ್ಯುತ್ ಶಕ್ತಿ ಇರೋದು ಕಾಣಿಸುತ್ತೆ. ಆದರೆ ಅಲ್ಲೇ ಇಲ್ಲ, ಎಲ್ಲ ಕಡೆನೂ ಇರುತ್ತದು.
ವಿದ್ಯುತ್ ಶಕ್ತಿ ಒಂದು ಸಮಯದಲ್ಲಿ ಮಾತ್ರ ಇರುತ್ತಾ ಇಲ್ಲ, ಭೂತದಲ್ಲೂ ಇರುತ್ತೆ, ವರ್ತಮಾನ ಕಾಲದಲ್ಲೂ ಇರುತ್ತೆ, ಭವಿಷ್ಯತ್ತಲ್ಲೂ ಇರುತ್ತಲ್ವಾ. ಅದೇ ರೀತಿ ಒಬ್ಬ ಮನುಷ್ಯನಾಗಿರುವನು ಭೂತ, ವರ್ತಮಾನ, ಭವಿಷ್ಯತ್ತುಗಳಲ್ಲೂ ಕೂಡ ಸದಾ ಇರ್ತಾನೆ. ಅವನೇನು ಮಾಡ್ತಾನೆ ಅಂತಂದರೆ, ಈಗ ನನ್ನ ಒಂದು ಎಕ್ಸಾಂಪಲ್ ತಗೊಂಡಾಗ, ನಾನು ನನ್ನ ಹಿಂದಿನ ಸಮಯದಲ್ಲಿ ಅಂದರೆ ನಾನು ಈಗೇನು ವರ್ತಮಾನದಲ್ಲಿದ್ದೀನಲ್ಲ, ನನ್ನ ಭೂತಕಾಲದ ಘಟನೆಗಳನ್ನು ನಾನು ನೆನಪಿಸ್ಕೊಳ್ಬೋದು ಅಲ್ವಾ. ಈಗ ಚಿಕ್ಕ ಹುಡುಗಿಯಾಗಿದ್ದಾಗ ನಾನು ಹೇಗಿದ್ದೆ, ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ಹೇಗಿದ್ದೆ, ಹೇಗೆ ನಾನು ನಡ್ಕೊಳ್ತಾ ಇದ್ದೆ, ಅಥವಾ ನನ್ನ ಹಿಂದಿನ ಒಂದು ಸಮಯದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳನ್ನು ಕೂಡ ನಾನು ನೆನಪಿಸ್ಕೊಳ್ತೀನಿ. ಅವಾಗ ಏನಾಗುತ್ತೆ ಅಂತಂದರೆ, ಈಗ ನನ್ನ ಹಿಂದಿನ ಒಂದು ಘಟನೆಯನ್ನು ನೆನೆಸ್ಕೊಂಡು ಅದರ ಅನುಭವ ಆಗಿರುತ್ತಲ್ಲ, ಅದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಓ ಭವಿಷ್ಯದಲ್ಲಿ ನಾನು ಹೀಗಿರಬಾರ್ದು, ಅಥವಾ ಭವಿಷ್ಯದಲ್ಲಿ ನಾನು ಹೀಗಿರಬೇಕು, ಯಾಕಂದರೆ ಹಿಂದೆ ಹಾಗೆ ಮಾಡಿದ್ದಕ್ಕೆ ನಂಗೆ ಹೀಗಾಗಿತ್ತು, ಸೊ ನಾನು ಭವಿಷ್ಯತ್ತಲ್ಲಿ ಆ ತಪ್ಪನ್ನು ಮಾಡಬಾರ್ದು. ಅಥವಾ ನಾನು ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಆವಾಗ ನಾನು ಮುಂದೆ ಈ ರೀತಿ ಮಾಡಬಾರ್ದು, ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಂತಂದರೆ ನಾನು ಯಾವ ರೀತಿ ಚೇಂಜ್ ಮಾಡಬೇಕು ಅಂತ. ಅಂದರೆ ಹಿಂದೆ ಭೂತಕಾಲದಲ್ಲಿ ನಡೆದಂತಹ ಘಟನೆಯ ಅನುಭವದ ಆಧಾರದ ಮೇಲೆ ನಾನು ಭವಿಷ್ಯತ್ತನ್ನು ಊಹಿಸ್ಕೊಳ್ಬೋದು. ಆಮೇಲೆ ಎಂಥ ಒಂದು ಎಡವಟ್ಟಿನ ಸನ್ನಿವೇಶ ಅಂದರೆ, ಎಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ತನ್ನ ವೈಯಕ್ತಿಕ ಅನನ್ಯತೆಯನ್ನು, ನಾನು ಏನು ಅನ್ನೋದನ್ನು, ಅಥವಾ ನನ್ನ ಜೀವನದಲ್ಲಿ ನಡೆದಂಥ ಘಟನೆ ಆಗಿರ್ಬೋದು, ನನ್ನ ಒಂದು ಅನನ್ಯತೆ ಇದೆಯಲ್ಲ, ಅದನ್ನು ನಾನು ಮರೆಯೋದಿಲ್ಲ. ಈಗ ಯಾವುದೋ ಒಂದು ಹೊರಗಿನ ಪ್ರಭಾವ ಇಲ್ಲದೆ ಒಬ್ಬ ಜೀವಿ ಶುದ್ಧ ಚಿದಾತ್ಮನಾಗಿ ತನ್ನ ನಿಜವಾದ ಅನನ್ಯತೆಯನ್ನು ಹೇಗೆ ತಾನೇ ಮರೆಯೋದಕ್ಕೆ ಸಾಧ್ಯ? ಯಾವುದ್ರದ್ದೋ ಒಂದು ಪ್ರಭಾವ ಅವನ ಮೇಲೆ ಆಗುತ್ತೆ, ಆಯಿತಾ. ಅದಕ್ಕೋಸ್ಕರ ಅವನು ಮರೀತಾನೆ ಹೊರತು, ಇಲ್ಲ ಅಂತಂದರೆ ಅವನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಬೇರೆ ಯಾವುದೋ ತನ್ನಕ್ಕಿಂತ ಹೊರಗಡೆ ಯಾವುದೋ ಒಂದರ ಪ್ರಭಾವ ಇಲ್ಲದೆ ಐಹಿಕದ ಜೊತೆಗೆ ನಾನು ಐಹಿಕಕ್ಕೆ ಸೇರಿರೋನು ಅಂದರೆ ಈ ದೇಹ ನಾನು ಅಂತ ಹೇಗೆ ತಾನೇ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ? ಏನೋ ಒಂದು ಪ್ರಭಾವ ಆಗಿರುತ್ತೆ, ಅದರಿಂದನೇ ನಾವು ಯಾರು ಅನ್ನೋದನ್ನು ನಾವು ಮರಿತೀವಿ. ಆಮೇಲೆ ಈ ಐಹಿಕ ಪ್ರಪಂಚದ ಈ ದೇಹದ ಜೊತೆ ನಮ್ಮನ್ನು ನಾವು ನಾನು ಅಂತ ಗುರುತಿಸ್ಕೊಳ್ತೀವಿ. ಇದರಿಂದ ಎಲ್ಲ ನಮಗೆ ಗೊತ್ತಾಗೋದು ಏನು ಅಂತಂದರೆ, ಜೀವಿ ಅವಿದ್ಯಾಶಕ್ತಿಯಿಂದ ಪ್ರಭಾವಿತನಾಗಿದ್ದಾನೆ. ನಮ್ಮ ಮೇಲೆ ಅವಿದ್ಯೆ ಅನ್ನೋದು ಆವರಿಸ್ಕೊಳ್ಳುತ್ತೆ. ಅಂದರೆ ನಾವು ಅಲ್ಲಿ ಅಷ್ಟು ಶಕ್ತಿವಂತರಲ್ಲ. ಅದರಿಂದ ಈ ಒಂದು ಮಾಯಾಶಕ್ತಿ ಏನಿದೆಯೋ ಅದಕ್ಕೆ ನಾವು ಒಳಗಾಗಿದ್ದೀವಿ ಅನ್ನೋದು ಇದರ ಅರ್ಥ, ಆಯಿತಾ. ಈಗ ಕೆಲವೊಂದು ಮಟ್ಟಿಗೆ ಅರ್ಥ ಆಗಿದೆ ಅಲ್ವಾ. ವಿಷ್ಣು ಪುರಾಣದಲ್ಲಿ ಮತ್ತು ಶ್ರೀಮದ್ ಭಾಗವತದ ಆರಂಭದಲ್ಲಿ ಕೂಡ ಇದನ್ನು ದೃಢೀಕರಿಸಲಾಗಿದೆ. ನಾವು ವಿಷ್ಣು ಪುರಾಣವನ್ನು ಕೂಡ ಯಾವತ್ತಾದರೂ ಒಂದು ದಿವಸ ಓದೋಣ. ಅದರಲ್ಲೂ ಹೇಳಿದ್ದಾರೆ, ಆಲ್ರೆಡಿ ನಾವು ಶ್ರೀಮದ್ ಭಾಗವತ ಓದ್ತಾ ಇದ್ದೀವಿ. ಇದರ ಒಂದು ಆರಂಭ ಅಂತಂದರೆ ಮೊದಲನೇ ಸ್ಕಂದದಲ್ಲೂ ಕೂಡ ಇದನ್ನು ಹೇಳಿದ್ದಾರೆ. ಜೀವಿಯನ್ನು ಪರಾಪ್ರಕೃತಿ ಅಂತ ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. 7ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಭಗವಂತ ಜೀವಿಯನ್ನು ಪರಾಪ್ರಕೃತಿ ಅಂತ ಹೇಳಿದಾನೆ. ಅಂದರೆ ಭಗವಂತನ ಒಂದು ಶಕ್ತಿ ಅದೂ ಅಂತ ಅರ್ಥ. 7ನೇ ಅಧ್ಯಾಯ 5ನೇ ಶ್ಲೋಕ ಯಾವುದು ಅಂತಂದರೆ, ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿಮೇ ಪರಾಮ್ ಅಂತ ಬರುತ್ತಲ್ಲ, ಆ ಶ್ಲೋಕ. ಅದರಲ್ಲಿ ಭಗವಂತ ಏನು ಹೇಳಿದಾನೆ ಅರ್ಜುನನಿಗೆ, ಅರ್ಜುನ ಇಷ್ಟೇ ಅಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಇನ್ನೊಂದು ಶಕ್ತಿ ಇದೆ, ಅಂದರೆ ಕೆಲವೊಂದು ಶಕ್ತಿಗಳ ಬಗ್ಗೆ ಹೇಳಿ ಇನ್ನೂ ಒಂದು ಶಕ್ತಿ ಇದೆ, ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸ್ಕೊಳ್ತಾ ಇರುವಂಥ ಜೀವಿಗಳಿಂದ ಆಗಿರುವಂಥದ್ದು. ಈಗ ನಮ್ಮ ಬಗ್ಗೆ ಅಂದರೆ ಈ ಭೌತಿಕ ಪ್ರಪಂಚ ಇದೆಯಲ್ಲ, ಇಲ್ಲಿರುವಂಥದ್ದು ಮತ್ತು ಇಲ್ಲಿರುವಂತಹ ಪ್ರಕೃತಿಯ ಸಂಪನ್ಮೂಲಗಳೇನಿದೆಯೋ ಅದನ್ನೆಲ್ಲ ಯೂಸ್ ಮಾಡೋದು. ಈಗ ನಾವು ಪ್ರಕೃತಿಯಿಂದ ಸಿಕ್ಕಿರುವಂಥ ಎಲ್ಲವನ್ನು ಯೂಸ್ ಮಾಡ್ತೀವಿ ತಾನೇ. ನಮ್ಮ ಬಗ್ಗೆ ಹೇಳ್ತಾ ಇರೋದು ಅಂದರೆ ಜೀವಿಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಆ ಜೀವಿಗಳನ್ನೇ ಪರಾಪ್ರಕೃತಿ ಅಂತ ಕರೀತಾರೆ. ವಿಷ್ಣು ಪುರಾಣದಲ್ಲಿ ಅವನನ್ನು ಪರಾಶಕ್ತಿ ಎಂದು ಉಲ್ಲೇಖಿಸಲಾಗಿದೆ. ನೋಡಿದ್ರ, ಭಗವದ್ಗೀತೆಯಲ್ಲಿ ಪ್ರಕೃತಿ ಅಂತ ಹೇಳಿದಾನೆ, ಅದೇ ವಿಷ್ಣು ಪುರಾಣದಲ್ಲಿ ಜೀವಿಯನ್ನು ಪರಾಶಕ್ತಿ ಅಂತ ಹೇಳಿದ್ದಾರೆ. ಅವನು ಶಕ್ತಿಯಾಗಿ ಶಕ್ತಿವಂತನಾಗಿ ಅಲ್ಲ, ಸರ್ವೋತ್ತಮ ಭಗವಂತನ ವಿಭಿನ್ನಾಂಶವಾಗಿದ್ದಾನೆ. ಅಂದರೆ
ಜೀವಿ ಬಂದು ಭಗವಂತನ ಒಂದು ಶಕ್ತಿ ಅಷ್ಟೇನೆ ಹೊರತು ಶಕ್ತಿವಂತ ಅಲ್ಲ. ಶಕ್ತಿಗೂ ಶಕ್ತಿವಂತನಿಗೂ ತುಂಬಾ ಡಿಫರೆನ್ಸ್ ಇದೆ. ಶಕ್ತಿ ಅಂತಂದ್ರೆ ಏನೋ ಒಂದು ಕೆಲಸ ಮಾಡೋದಕ್ಕೋಸ್ಕರ ಇರುವಂತ ಒಂದು ಪವರ್. ಆದ್ರೆ ಅದನ್ನ ಹೊಂದಿರೋವನನ್ನ ಶಕ್ತಿವಂತ ಅಂತ ಹೇಳೋದು. ಭಗವಂತ ಶಕ್ತಿವಂತ, ನಾವು ಶಕ್ತಿಗಳಷ್ಟೇನೆ. ನಾವು ಶಕ್ತಿಯನ್ನ ಹೊಂದಿರೋರಲ್ಲ, ನಾವೇ ಶಕ್ತಿಗಳು. ಆಯ್ತಾ? ಆದರೆ ಭಗವಂತ ಶಕ್ತಿವಂತ, ಅವನು ಶಕ್ತಿಗಳನ್ನು ಹೊಂದಿರುವಂಥವನು, ಅವನೇ ಎಲ್ಲರನ್ನ ಶಕ್ತಿಗಳನ್ನು ನಿರ್ಮಾಣ ಮಾಡಿರುವಂಥವನು. ಆಯ್ತಾ? ಅದಕ್ಕೋಸ್ಕರ ಆ ಭಗವಂತನ ಒಂದು ವಿಭಿನ್ನಾಂಶ ನಾವಷ್ಟೇನೆ, ಅವನಿಂದ ಉತ್ಪತ್ತಿಯಾಗಿರುವಂಥ ಶಕ್ತಿಗಳು ನಾವಷ್ಟೇನೆ. ಶಕ್ತಿವಂತನು ಅನೇಕ ಶಕ್ತಿಗಳನ್ನು ಪ್ರದರ್ಶಿಸಬಹುದು, ಆದರೆ ಶಕ್ತಿಯು ಶಕ್ತಿವಂತನನ್ನು ಯಾವ ಹಂತದಲ್ಲೂ ಸರಿಗಟ್ಟಲಾರದು. ಈಗ ನೋಡಿ, ಶಕ್ತಿವಂತ ಅವನಲ್ಲಿ ಒಂದೇ ಶಕ್ತಿ ಇರೋದಿಲ್ಲ, ಬೇಕಾದಷ್ಟು ಶಕ್ತಿಗಳು ಇರುತ್ತೆ ಅವನಲ್ಲಿ. ಆಯ್ತಾ? ಅವನಿಗೆ ಏನೇನು ಬೇಕೋ ಎಲ್ಲ ಶಕ್ತಿಗಳನ್ನು ಪ್ರದರ್ಶನ ಮಾಡ್ಬೋದು, ಎಲ್ಲರ ಮುಂದೆ ಅವನು ತೋರಿಸ್ಕೊಳ್ಬೋದು. ಆದರೆ ಶಕ್ತಿವಂತನ ಸಮ ಯಾವತ್ತೂ ಬರೋದಕ್ಕಾಗೋದಿಲ್ಲ. ಯಾವ ಹಂತದಲ್ಲೂ ಕೂಡ ನಾವು ಆ ಭಗವಂತನಿಗೆ ಸರಿ ಸಮಾನವಾಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಶಕ್ತಿ ಇನ್ನೊಂದು ಶಕ್ತಿಯನ್ನ ಜಯಿಸ್ಬೋದು, ಆದರೆ ಶಕ್ತಿವಂತನಿಗೆ ಎಲ್ಲ ಶಕ್ತಿಗಳು ಅಧೀನವಾಗಿರುತ್ತವೆ. ನೋಡಿದ್ರಾ? ಈಗ ಬೇಕಾದಷ್ಟು ಶಕ್ತಿಗಳಿದೆಯಲ್ಲ, ಒಂದು ಶಕ್ತಿ ಮೇಲೆ ಇನ್ನೊಂದು ಹಾವಿಯಾಗಿ ಅದನ್ನು ಗೆಲ್ಲಬಹುದು ಅಥವಾ ಇನ್ನೊಂದು ಶಕ್ತಿಯನ್ನು ಸೋಲಿಸಬಹುದು. ಆದರೆ ಶಕ್ತಿವಂತ ಇದಾನಲ್ಲ, ಅವನನ್ನ ಶಕ್ತಿ ಗೆಲ್ಲೋದಕ್ಕಾಗಲ್ಲ. ಯಾಕಂದರೆ ಅವನೇ ಅದನ್ನೆಲ್ಲ ಹೊಂದಿರೋನು. ಅದಕ್ಕೋಸ್ಕರನೇ ಆ ಶಕ್ತಿಗಳೆಲ್ಲವೂ ಕೂಡ ಅವನ ಅಧೀನವಾಗಿರುತ್ತೆ. ಅಂದರೆ ಅವನು ಹೇಳ್ದಾಗೆ ಕೇಳೋ ಥರ ಅವನು ಅದನ್ನೆಲ್ಲ ಇಟ್ಕೊಂಡಿರ್ತಾನೆ. ಇವಾಗ ಶಕ್ತಿವಂತ ಇದರ ಡಿಫ್ರೆನ್ಸ್ ಏನು ಅಂತ ಗೊತ್ತಾಯಿತು. ಯಾರು ಶಕ್ತಿವಂತ? ಭಗವಂತ. ನಾವು ಯಾರು ಅಂತಂದರೆ ನಾವು ಶಕ್ತಿಗಳು ಅನ್ನೋದು ಗೊತ್ತಾಯ್ತಲ್ವಾ? ಮುಂದುವರೆದು ಹೇಳ್ತಾರೆ, ಜೀವಶಕ್ತಿ ಅಥವಾ ಭಗವಂತನ ಕ್ಷೇತ್ರಜ್ಞ ಶಕ್ತಿಯು ಅವಿದ್ಯಾ ಕರ್ಮಸಂಜ್ಞಾ ಅನ್ನುವಂತಹ ಬಹಿರಂಗ ಶಕ್ತಿಯ ಅಧೀನದಲ್ಲಿರುವ ಪ್ರವೃತ್ತಿ ಉಳ್ಳದ್ದಾಗಿದೆ. ಈ ರೀತಿಯಲ್ಲಿ ಅವನು ಐಹಿಕ ಅಸ್ತಿತ್ವದ ಅನುಚಿತ ಸನ್ನಿವೇಶದಲ್ಲಿ ನೆಲೆಸಿದ್ದಾನೆ. ಅವಿದ್ಯಾಶಕ್ತಿಯಿಂದ ಪ್ರಭಾವಿತನಾಗದಿದ್ದ ಪಕ್ಷದಲ್ಲಿ ಜೀವಿಯು ತನ್ನ ವಾಸ್ತವ ಅನನ್ಯತೆಯನ್ನು ಮರೆಯಲಾರ. ಜೀವಿಯು ಅವಿದ್ಯಾಶಕ್ತಿಯ ಪ್ರಭಾವದತ್ತ ಬಲವುಳ್ಳವನಾದ್ದರಿಂದಲೇ ಪರಮಶಕ್ತನನ್ನು ಎಂದೂ ಸರಿಗಟ್ಟಲಾರ. ಅಂದರೆ ಇಲ್ಲಿ ನಾವು ಜೀವಿಗಳಿದೀವಲ್ವಾ, ನಮ್ಮನ್ನ ಜೀವಶಕ್ತಿ ಅಂತ ಕರೀತಾರೆ ಅಥವಾ ಭಗವಂತನ ಕ್ಷೇತ್ರಜ್ಞ ಶಕ್ತಿ ಅಂತ ಕರೀತಾರೆ. ಈ ಶಕ್ತಿ ಏನಾಗಿದೆ? ಅವಿದ್ಯಾ ಕರ್ಮಸಂಜ್ಞಾ ಅನ್ನುವಂತಹ ಬಹಿರಂಗ ಶಕ್ತಿಯ ಅಧೀನದಲ್ಲಿರುತ್ತೆ, ಯಾವಾಗಲೂ ಹಾಗೇ ಇರೋದು. ಈಗ ಅವಿದ್ಯೆ ಅನ್ನುವಂತಹ ಬಹಿರಂಗ ಶಕ್ತಿಯ ಅಡಿಯಲ್ಲಿ, ಅದರ ಕೆಳಗಡೆ, ಆಯ್ತಾ, ಅದರ ಕೆಳಗಡೆ ಜೀವಶಕ್ತಿ ಅನ್ನೋದಿರುತ್ತೆ. ಇದೆಲ್ಲವೂ ಕೂಡ ಭಗವಂತನ ಶಕ್ತಿಗಳೇ. ಈಗ ಎಷ್ಟು ಡಿಫ್ರೆನ್ಸ್ ನಮಗೆ ಗೊತ್ತಾಗ್ತಾ ಇದೆ ನೋಡಿ. ಅವಿದ್ಯೆ ಅನ್ನೋದು ಕೂಡ ಒಂದು ಶಕ್ತಿ, ಅದು ಭಗವಂತನ ಬಹಿರಂಗ ಶಕ್ತಿ. ನಾವು ಜೀವಶಕ್ತಿಗಳು ಅಥವಾ ಕ್ಷೇತ್ರಜ್ಞ ಶಕ್ತಿ ಅಂತ ಕರೀತಾರೆ ನಮ್ಮನ್ನ. ನಮ್ಮ ಮೇಲೆ ಅದರ ಹಾವಿಯಾಗಿದೆ ಅಥವಾ ಅದು ನಮ್ಮನ್ನ ಆವರಿಸ್ಕೊಂಡಿದೆ ಅಥವಾ ನಾವು ಅದರ ಅಧೀನವಾಗಿದ್ದೀವಿ. ಈ ರೀತಿ ಈ ಒಂದು ಐಹಿಕ ಅಸ್ತಿತ್ವದ ಅನುಚಿತ ಸನ್ನಿವೇಶದಲ್ಲಿ, ಅಂದರೆ ನಾವು ಈ ಒಂದು ಐಹಿಕ ಪ್ರಪಂಚದಲ್ಲಿ ಬಂದು ಅವಿದ್ಯೆಯಲ್ಲಿ ನಾವು ಯಾಕೆ ಮುಳುಗಿದ್ದೀವಿ ಅಂತಂದರೆ ಅದು ನಮ್ಮ ಮೇಲೆ ಹಾವಿಯಾಗಿರೋದ್ರಿಂದ, ಅಥವಾ ನಾವು ಅದರ ಕೆಳಗಡೆ ನಾವು ಇದ್ದೀವಿ, ಅದು ಹೇಳ್ದಂಗೆ ನಾವು ಕೇಳ್ಕೊಂಡಿದ್ದೀವಿ, ಆ ರೀತಿ ಒಂದು ಇದ್ದೀವಿ. ಈಗ ಅವಿದ್ಯಾಶಕ್ತಿಯಿಂದ ನಾವು ಏನಾದರೂ ಪ್ರಭಾವಿತರಾಗದೇ ಇದ್ದಿದ್ರೆ ನಮಗೆ ನಮ್ಮ ಒಂದು ನೆನಪು ಅನ್ನೋದು, ನಾನು ಏನು ಅಥವಾ ಭಗವಂತ ಏನು ಅನ್ನೋದು ಯಾವತ್ತೂ ನಾವು ಮರಿತಾ ಇರಲಿಲ್ಲ. ಆಯಿತಾ? ಅವಿದ್ಯೆ ನಮ್ಮ ಮೇಲೆ ಪ್ರಭಾವ ಬೀರಿದೆ, ನಾವು ಅದರ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ನಾವು ಯಾರು ಏನು ಅನ್ನೋದನ್ನು ಕಂಪ್ಲೀಟಾಗಿ ಮರೆತು ಹೋಗಿದ್ದೀವಿ. ಈಗ ಒಂದಷ್ಟು ಶಕ್ತಿವಂತ ಮತ್ತು ನಾವು ಜೀವಶಕ್ತಿಗಳು, ಬಹಿರಂಗ ಶಕ್ತಿ ಅಂದರೆ ಅವಿದ್ಯಾಶಕ್ತಿಗೆ ಒಳಗಾಗಿರೋದು, ಈ ವಿಷಯದ ಬಗ್ಗೆ ಎಲ್ಲ ಗುರುಗಳು ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಇವಾಗ ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ ಅಲ್ವಾ? ಅಂದರೆ ಅವರು ನಾರದರು ಕೇಳಿದಂಥ ಪ್ರಶ್ನೆ ಏನು, ಅದಕ್ಕೆ ಸ್ವಲ್ಪ ನಮ್ಗೆ ಅರ್ಥ ಆಗಲಿ ಅಂತ ಇಲ್ಲಿ ನೀಟಾಗಿ ಅವರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನಾವು ಪ್ರಜ್ಞೆ ಇರೋರೇನೆ, ಆದರೆ ನಾವು ಶಕ್ತಿಗಳಾಗಿರೋದ್ರಿಂದ ಒಂದು ಶಕ್ತಿ ಇನ್ನೊಂದು ಶಕ್ತಿಯ ಮೇಲೆ ಆವರಿಸ್ಕೊಳ್ಬಹುದು.
ಅಂದರೆ ಒಂದು ಪ್ರಭಾವವನ್ನು ಬೀರಬಹುದು, ನಮ್ಮನ್ನು ಅದರ ಅಧೀನಕ್ಕೆ ತಗೊಳ್ಬಹುದು. ಅಷ್ಟು ಶಕ್ತಿ ಅದಕ್ಕೆ ಇರುತ್ತೆ. ಕೆಲವೊಂದು ಶಕ್ತಿಗಳಿಗೆ ಒಂದ್ರ ಮೇಲೆ ಒಂದು ಶಕ್ತಿಯನ್ನು ಅವರು ಪ್ರಭಾವ ಬೀರಿಸ್ಬೋದು. ಆದರೆ ಶಕ್ತಿವಂತನ ಮೇಲೆ ಯಾವುದೇ ಶಕ್ತಿಯ ಪ್ರಭಾವ ಬೀರೋದಿಲ್ಲ. ಎಲ್ಲ ಶಕ್ತಿಗಳು ಅವನ ಕೆಳಗಡೆನೇ ಇರುತ್ತೆ, ಅವನ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಇಷ್ಟು ವಿಷಯ ನಮಗೆ ಗೊತ್ತಾಗಿದೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.